ಇದು ನಮಗೆ ಈ ವಿಡಿಯೋ ಮಾಡೋಕ್ಕೆ ಮೇಯ್ನ್ ಇದೇ ನನಗೆ ಬೇಕಾಗಿದ್ದು, ಮೇಯ್ನ್ ತೋರಿಸ್ಬೇಕಾಗಿದ್ದು. ಇಲ್ಲಿ ಏನಾಗಿದೆ, ಚಿಕ್ಕಬಳ್ಳಾಪುರ, ಕೋಲಾರ ಈ ಸರೌಂಡಿಂಗ್ಸ್ ಇದೆಯಲ್ಲ, ಔಷಧಿ ಸಿಕ್ಕಾಪಟ್ಟೆ ಹೊಡಿತಾರೆ. ಇಲ್ಲಿ ನಮ್ಮ ಕಡೆ ಬೆಳೆದಿರೋ ತರಕಾರಿ ಇಲ್ಲ, ಎಲ್ಲ ಫ್ರೂಟ್ಸು, ಎಲ್ಲ ಫ್ಲವರ್ಸು, ಎಲ್ಲ ವೆಜಿಟೇಬಲ್ಸ್ ಬೆಳೀತಾರೆ. ಇದು ಏನಾಗಿದೆ, ಬ್ಲೋವರ್, ದೊಡ್ಡ ಟ್ಯಾಕ್ಟ್ರಿಗೆ ಬ್ಲೋವರು ಹಾಕ್ತಾಯಿದ್ರು. ಅದು ಬ್ಲೋವರ್ ತೊಗೋಬೇಕಾದ್ರೆ ಟ್ಯಾಕ್ಟ್ರು ತೊಗೋಬೇಕು. ಟ್ಯಾಕ್ಟ್ರ್ ಆಲ್ರೆಡಿ ಇದ್ದವರು ಓಕೆ, ಟ್ಯಾಕ್ಟ್ರು ಬೈ ಮಾಡಿ. ಅದು ಈಗ ಬ್ಲೋವರ್ ಹೆಂಗಿರುತ್ತೆ ಅಂದರೆ 1.5 ಲಕ್ಷದಿಂದ 7 ಲಕ್ಷ ತನಕ ಇದ್ದಾವೆ. ಈಗ ದಾಳಿಂಬೆ, ದ್ರಾಕ್ಷಿ, ರೋಸ್ ಸಿಕ್ಕಾಪಟ್ಟೆ ಬೆಳೀತಾರೆ ಇಲ್ಲಿ. ಸೊ ಹಾಗಾಗಿ ಇದನ್ನ ಈ ಕಾನ್ಸೆಪ್ಟ್ ಮಾಡಿ ಫಸ್ಟು ಎಳ್ಕೊಂಡು ಹೋಗೋದಿತ್ತು. ಚಿಕ್ಕ ರೈತರಿಗೆ ಮಾಡಿದ್ವಿ, ಎಳ್ಕೊಂಡು ಹೋಗೋದಿತ್ತು. ನಾರ್ತ್ ಇಂಡಿಯಾದಲ್ಲೆಲ್ಲ ತರಿಸ್ತಾ ಇದ್ವಿ. ಅದಕ್ಕೇನು ಗೊತ್ತಾ, ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದರಲ್ಲೇನು ಗೊತ್ತಾ, ಕೂತ್ಕೊಂಡು ಹೋಗೋದು, ಅದ್ರಲ್ಲಿ ಎಳ್ಕೊಂಡು ಹೋಗೋದಿತ್ತು. ಸೆಲ್ಫ್ ಸ್ಟಾರ್ಟ್ ಇರಲಿಲ್ಲ. ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಇದೇನಿದೆಯಲ್ಲ, ಪೆಟ್ರೋಲ್ ಇಂಜಿನ್ನು, 230 ಲೀಟ್ರ್ ಟ್ಯಾಂಕು, ಸೆಲ್ಫ್ ಸ್ಟಾರ್ಟ್ ಇರ್ತದೆ, ಕೂತ್ಕೊಂಡು ಓಡಾಗ್ಬೋದು. ಈಗ ಉದಾಹರಣೆಗೆ ರೈತ ಎಳ್ಕೊಂಡು ಹೋಗ್ತಿದ್ನಲ್ಲ, ಅದ್ರ ಬದಲು ಅಂಥ ಲಕ್ಸುರಿ ಅಂತಿಲ್ಲ, ಅದ್ರ ಬದಲು ಹಿಂಗೆ ಎಕ್ಸ್ಲೀಟ್ರ್ ಕೊಟ್ಬಿಟ್ಟು ಹಿಂಗೆ ಹೋಗ್ತಾ ಇರ್ಬೋದು, ಆರಾಮಾಗಿ ಹೋಗ್ತಾ ಇರ್ಬೋದು. ಅಲ್ಲಿ ಸ್ಪ್ರೇ ಆಗ್ತಾ ಇರ್ತದೆ. ಇದು ರೇಂಜ್ ಏನಿದೆ ಗೊತ್ತಾ, ಒಂದು 15 20 ಅಡಿ ಹೈಟ್ ಹೊಡೆಯುತ್ತೆ. ಆಮೇಲೆ ರೈತರ ಡೌಟ್ ಏನಂದರೆ, ಕೆಸರಲ್ಲಿ ಏನಾರ ನಿಂತ್ಕೊಳ್ತಾ ಇಲ್ಲ, ಕೆಸರಲ್ಲಿ ಏನು ನಿಂತ್ಕೊಳ್ಳಲ್ಲ, ತೇವದಲ್ಲಿ ನಿಂತ್ಕೊಳ್ಳಲ್ಲ. ರೋಸ್ಗೆ, ದಾಳಿಂಬೆಗೆ, ದ್ರಾಕ್ಷಿಗೆ 3ಕ್ಕೂ ಆಗುತ್ತೆ. ಇದು 230 ಲೀಟ್ರದು ಸೆಲ್ಫ್ ಸ್ಟಾರ್ಟ್ರು. ಇಲ್ಲಿ ನಾಜಲ್ ಬಂದು 10 ನಾಜಲ್ ಕೊಟ್ಟಿರ್ತೀವಿ ಕೆಳಗಡೆಯಿಂದ. ನೋಡಿ, ಈ ರೋಸ್ಗೂ ಆಗಬೇಕು, ದ್ರಾಕ್ಷಿಗೂ, ದಾಳಿಂಬೆ ಕೆಳಗಡೆಯಿಂದ ಟೋಟಲ್ 10 ನಾಜಲ್ ಪೂರ್ತಿ ರೌಂಡ್ ಕೊಟ್ಟಿರ್ತೀವಿ. ಯಾವುದು ಆಫ್ ಮಾಡ್ಕೋಬೋದು, ಯಾವ್ದು ಬೇಕಾದ್ರೆ ಬಿಡ್ಬೋದು. ಇದು ನಾಜಲ್ಲು. ಇದರಲ್ಲಿ ಏನಂದರೆ ಯೂನಿಫಾರ್ಮಿಟಿ ಬರುತ್ತೆ ನಿಮಗೆ. ಮಾಮೂಲಿ ನೀವು ಔಷಧಿ ಹೊಡಿತೀರಲ್ಲ, ಈಗ ದಾಳಿಂಬೆ ಬೆಳೆಯೋರಿಗೆಲ್ಲ ಗೊತ್ತಿರುತ್ತೆ ಬ್ಲೋವರ್ ಬಗ್ಗೆ. ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯೂನಿಫಾರ್ಮ್ ಆಗಿ ಬರುತ್ತೆ, ಔಷಧಿ ಕಡಿಮೆ ತೊಗೊಳುತ್ತೆ. 5 ಅವರಲ್ಲಿ ಆಗೋದು 1 ಅವರಲ್ಲಿ ಆಗುತ್ತೆ. ಅವಾಗ ಯೂನಿಫಾರ್ಮ್ ಆಗಿ ಔಷಧಿ ಬಿದ್ದಾಗ ಕ್ವಾಲಿಟಿ ಬರುತ್ತೆ. ಈಗ ಔಷಧಿ ಏನಾಗಬೇಕು, ಎಲೆ ಮೇಲೆ ಬಿದ್ದ ತಕ್ಷಣ ಕೆಳಗಡೆ ಡ್ರಾಪ್ ಆಗಬಾರ್ದು, ಮಂಜು ಥರ ಪಾಕ್ ಥರ ಕುತ್ಕೋಬೇಕು, ಅವಾಗೇ ಕ್ವಾಲಿಟಿ ಬರೋದು ಎಲ್ಲ ಕಡೆ. ಸೊ ಇದರಲ್ಲಾಗುತ್ತೆ. ಇದರಲ್ಲಾಗಿ ಇದರಲ್ಲಿ ತುಂಬ ಮಾಡಿಫೈ ಬಂದಿದೆ. ಎಳ್ಕೊಂಡು ಹೋಗೋದಿತ್ತು, ಏನೇನು ಮಾಡಿ, ಈಗ ಕುತ್ಕೊಂಡು ಹೋಗೋದು ಬ್ಲೋವರ್ ಮಾಡಿರೋದು ಇದು. ಆ್ಯಂಡ್ ದೆನ್ ಇದರಲ್ಲಿ ಎಕ್ಸ್ಟ್ರಾ ನಾಜಲೆಲ್ಲ ಕೊಟ್ಟಿರ್ತೀವಿ. ಈಗ ಕೈಯಲ್ಲಿ ಏನಾರು ಹೊಡಿಬೇಕಾದ್ರೆ ಉಳ್ಕೊಂಡಿರೋದು ಅಂತ 10 + 4 ನಾಜಲು. ಇದೆಲ್ಲ ಫ್ಯಾನಿಂದ ಹೋಗೋದು ಬ್ಲೋವರು. ನಮ್ಮ ಚಿಕ್ಕಬಳ್ಳಾಪುರ ಅವ್ರಿಗೆಲ್ಲ ಗೊತ್ತಿದ್ದು, ಕಾಮನ್ನಾಗೆ ಹೇಳಬೇಕಾಗಿಲ್ಲ. ಬಟ್ ನಾವೀಗ ನಮ್ಮ ಕಂಪ್ನಿ ಲಾಂಚ್ ಮಾಡಿದ್ದೀವಿ. ಬೇರೆ ಕಂಪ್ನಿ ತರಿಸ್ಕೊಡ್ತಿದ್ವಿ. ಸ್ಪೇರ್ ಪಾರ್ಟ್ಸ್ ಪ್ರಾಬ್ಲಮ್ ಇತ್ತು. ಪಿನ್ ಟು ಪಿನ್ ಸ್ಪೇರ್ ಪಾರ್ಟ್ಸ್ ಇದೆ ಇದಕ್ಕೆ. ಬ್ಲೋವರು, ಪೆಟ್ರೋಲ್ ಇಂಜಿನು, 230 ಲೀಟ್ರು ವಿತ್ ಸೆಲ್ಫ್ ಸ್ಟಾರ್ಟ್ರು, ಕೂತ್ಕೊಂಡು ಹೋಗೋದು, ವಿತ್ 1 ಇಯರ್ ವಾರಂಟಿ. ಪ್ರೈಸ್ ಬಂದು 1,48,000. 100 ಕಿಲೋಮೀಟರ್ ತನಕ ನಾವೇ ಡೆಲಿವರಿ ತಂದು ಚೆಕ್ ಮಾಡಿಕೊಡ್ತೀವಿ. ಪಿನ್ ಟು ಪಿನ್ ಸ್ಪೇರ್ ಸಿಗುತ್ತೆ. ಆ್ಯಂಡ್ ದೆನ್ ಇದು ಬಂದುಬಿಟ್ಟು ಡೀಸೆಲ್ ಇಂಜಿನ್ನು, ಹೆವಿ ಪಂಪು, 230 ಲೀಟ್ರ್ ಟ್ಯಾಂಕು, ಸೆಲ್ಫ್ ಸ್ಟಾರ್ಟ್ರು. ಇದು ಬಂದು 1,66,000. ಸೇಮ್ 14 ನಾಜಲ್ ಬರುತ್ತೆ. ಇದು ರೇಂಜ್ ಅಷ್ಟೇ ನಿಮ್ಗೆ 15 20 ಅಡಿ ರೇಂಜ್ ಹೋಗುತ್ತೆ, ಎಲ್ಕ ಆಗುತ್ತೆ ಇದು. ಆ್ಯಂಡ್ ದೆನ್ನು ಇದು ಬಂದುಬಿಟ್ಟು 300 ಲೀಟ್ರದು 12 HP ಡೀಸೆಲ್ ಇಂಜಿನು, 300 ಲೀಟ್ರು. ಇದು ನಾನು ಏನಂತೀರಂದರೆ ಇದು ಹತ್ತತ್ರ ಒಂದು 30 ಅಡಿ ತನಕ ರೇಂಜ್ ಹೋಗುತ್ತೆ. ನಮ್ಗೆ ಇದು ಸಾಕು. ಏನಿದೆ ನಮಗೆ ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಸರೌಂಡಿಂಗ್ಸ್ ಇದೆಯಲ್ಲ, ಇವೆರಡು ಸಾಕು. ಇವೆರಡು ಯೂಸ್ ಆಗುತ್ತೆ. ಇದೇನು ನೆಸೆಸಿಟಿ ಇಲ್ಲ. ಆಮೇಲೆ ನಿಮಗೆ ಯಾವ ತೇವದಲ್ಲೂ ಹೋಗುತ್ತೆ, ಸಮಸ್ಯೆ ಇಲ್ಲ, ಕೂತ್ಕೊಂಡು ಹೋಗ್ಬೋದು. ಅದಕ್ಕೆ ನಿಮಗೆ ಗಾಡಿಗೆ ಗೇರ್ ಇರುತ್ತೆ, ಪಂಪ್ಗೆ ಹಾಕೋಕ್ಕೆ ಪಂಪ್ ಗೇರ್ ಇರುತ್ತೆ, ರಿಟರ್ನು ಫಾರ್ವರ್ಡ್ 2 ಹೋಗುತ್ತೆ, 2ರಲ್ಲೂ ಔಷಧಿ ಬರುತ್ತೆ. ಈ ಥರ ಸಾಲಿಡ್ ಟೈರ್ ಕೊಟ್ಟಿರ್ತೀವಿ. ನಾರ್ಮಲ್ ಟೈರ್ ಆದರೆ ಏನಾದ್ರೂ ಕೆಸರಲ್ಲಿ ನಿಂತ್ಕೋಬೋದು ಅನ್ನೋಕ್ಕೋಸ್ಕರ ಸಾಲಿಡ್ ಟೈರ್ ಕೊಟ್ಟಿರ್ತೀವಿ. ಹೆವಿ HDP ಟ್ಯಾಂಕ್ ಹಾಕ್ಕೊಟ್ಟಿರ್ತೀವಿ. ಈ ಥರ ನಿಮಗೆ ಬ್ರಾಸ್ ನಾಜಲ್ ಕೊಟ್ಟಿರ್ತೀವಿ, 10+4. ಈ ಥರ ಫ್ಯಾನ್ ಬಂದಿರುತ್ತೆ ನಿಮಗೆ ಬ್ಲೋವಿಂಗ್ ಮಾಡಲಿಕ್ಕೆ. ಇದ್ರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಸರೌಂಡಿಂಗ್ಸ್ ಏನಿದೆಯಲ್ಲ ಎಲ್ಲ ಗೊತ್ತಿದೆ, ಇದ್ರ ಪ್ರಾಡಕ್ಟ್ ಬಗ್ಗೆ ಗೊತ್ತಿದೆ. ಬಟ್ ಇದು ನಾರ್ತ್ ಇಂಡಿಯಾದೆಲ್ಲ ಸಿಕ್ತಿತ್ತಾಗ ತರಿಸ್ಕೊಡೋಕ್ಕಾಗ್ತಿಲ್ಲ ಯಾರೂ. ಈಗ ನಾವು ಇಲ್ಲೇ ಮಾಡಿದ್ದೀವಿ. ಇದ್ರ ನಾನು ವೀಡಿಯೋ ಕೊಡ್ತೀನಿ, ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇದು ಇದೆ. ಸೊ ಮೇಯ್ನ್ ಫೋಕಸ್ ಇದು ನಮಗೆ. ಈಗ ಜನಕ್ಕೆ ಗೊತ್ತಾಗಬೇಕು ಇಲ್ಲಿದೆ ಅಂತ. ಈಗ ಏನೂ ಗೊತ್ತಿಲ್ಲ. ನಾರ್ತ್ ಇಂಡಿಯಾದಲ್ಲಿ ತುಂಬ ದುಡ್ಡು ಕೊಟ್ಟು ತರಿಸ್ಕೊತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಅದು ಬಾಕ್ಸ್ ಸಮೇತ ಬರುತ್ತೆ, ಫಿಟ್ಟಿಂಗ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಜೊತೆಗೆ ಸ್ಪೇರ್ ಪಾರ್ಟ್ ಸಿಗ್ತಾ ಇಲ್ಲ. ಸುಮಾರು ಜನ ತೊಗೊಂಡಿದ್ದಾರೆ. ಹಾಗಾಗಿ ಇದೇನು ಮಾಡಿದೆ ಗೊತ್ತಾ, ಇಲ್ಲಿ ಮೇಬಿ ಸೌತ್ ಇಂಡಿಯಾಗೆ ನಾವೇ ಲಾಂಚ್ ಮಾಡಿರೋದು ಇದು. ಸೊ ಲ್ಯಾಂಡ್ಸನ್ ಕಂಪ್ನಿಲೇ ಲಾಂಚ್ ಮಾಡಿದ್ದೀವಿ. ಪಿನ್ ಟು ಪಿನ್ ಸರ್ವಿಸು, ಸ್ಪೇರ್ ಪಾರ್ಟ್ಸ್ ಇದೆ. ಒನ್ಸ್ ಬಂದು ನೋಡಿದ್ರೆ ಅವ್ರಿಗೆ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇದರಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನೋ ಬರ್ತಾ ಇದೆ. ಈಗೇನು ಪ್ರೆಸೆಂಟ್ ಇದೆಯಲ್ಲ, ಇದು ಪೂರ್ತಿ ಅಪ್ಡೇಟ್ ಆಗಿ ಬಂದಿರೋ ಮಾಡೆಲ್. ಫಸ್ಟ್ ಎಳ್ಕೊಂಡು ಹೋಗ್ತಿದ್ರು, ಒಂದು 8 ನಾಜಲ್ ಕೊಡ್ತಿದ್ರು, ಕೆಲವರು 400 ಲೀಟ್ರ್ ಕೊಟ್ಬಿಡ್ತಿದ್ರು. ಏನಾಗುತ್ತೆ, 400 ಲೀಟ್ರ್ ಕೊಟ್ಟಾಗ ಅದು ತೇವದಲ್ಲಿ ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ನಾವು ಕಡಿಮೆ ಲೀಟ್ರ್ ಹಾಕಿ ಪೂರ್ತಿ ಯಾವುದು ತೊಂದರೆ ಆಗ್ಬಾರ್ದು ಫೀಲ್ಡಲ್ಲಿ, ಹಂಗೆ ಪ್ಲ್ಯಾನ್ ಮಾಡಿದ್ದೀವಿ. ಪಿನ್ ಟು ಪಿನ್ನು ನಿಮಗೆ ಸ್ಪೇರ್ ಪಾರ್ಟ್ಸು, ಸರ್ವಿಸು ಗೈಡ್ಲೈನ್ಸ್ ಪ್ರಕಾರ ಇರ್ತದೆ. ಮೇಯ್ನ್ ಏನಂದರೆ ಇದು ಎಲ್ಲ ಬೆಳೆಗೂ ಆಗುತ್ತೆ ಸರ್. ಏನಂದರೆ ಈಗ ನೋಡಿ 3 ಎಕರೆ 3 ಕಡೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೆಲ್ಲ ಟ್ಯಾಕ್ಟ್ರ್ ಇಡೋಕ್ಕಾಗಲ್ವಲ್ಲ. ಸೊ ಇದೊಂದು ಮಿಷಿನ್ ಇಡ್ಬೋದು. ಆಲ್ರೆಡಿ ಟ್ಯಾಕ್ಟ್ರ್ ತೊಗೊಂಡು ದೊಡ್ಡ ಬ್ಲೋವರ್ ಇದ್ರೆ ಓಕೆ. ಈ ಸಣ್ಣ ರೈತರು ಇದಾರಲ್ಲ, ರೋಸ್ ಜಾಸ್ತಿ ಬೆಳೀತಾರೆ,
ರೋಸ್ಗೆ ಸಿಕ್ಕಾಪಟ್ಟೆ ಔಷಧಿ ಹೊಡಿಬೇಕು. ನಾವು ಈಸಿಯಾಗಿ ಅದೆಲ್ಲ ಪೈಪ್ ಎಳ್ಕೊಂಡು ಹೊಡಿಯೋಕ್ಕಾಗಲ್ಲ. ಅದಕ್ಕೆ ನಮ್ಮ ರೋಸ್ಗೆ, ದಾಳಿಂಬೆ, ದ್ರಾಕ್ಷಿಗೆ ಎಲ್ಲ ಪ್ಲಾನ್ ಮಾಡಿದ್ದು. ಅದು 12 HP ಡೀಸೆಲ್ ಇಂಜಿನು, ಹೆವಿ ಪಂಪು, 300 ಲೀಟ್ರು, 2,26,000. ಸಜೆಷನ್ ಅಂದರೆ ಇವೆರಡು ಮಾಡೆಲ್ ಸಾಕು ನಮ್ಮ ಏರಿಯಾಗಳಿಗೆಲ್ಲ. ಇದೇ ಸಾಕು. ತುಂಬ ರೇಂಜ್, ಒಂದು 20-25 ಅಡಿ ರೇಂಜ್ ಹೋಗುತ್ತೆ ಸ್ಪ್ರೇ. ಅದರಲ್ಲಿ ನಾವು ಪ್ರೆಸೆಂಟು ಸೇಮ್ ಡಿಸ್ಕೌಂಟ್ ಇದೆ ನಿಮಗೆ, ಡೋರ್ ಡೆಲಿವರಿ ಇದೆ. ಬಂದು ಇದು ಮಾಡ್ತೀವಿ. ಏನಾದರೂ ಹೊಸದ್ರಲ್ಲಿ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಮತ್ತೆ ಬಂದು ನಾವೇ ಅಲ್ಲಿ ಸರಿ ಮಾಡಿಕೊಡ್ತೀವಿ. ಅಲ್ಲಿ ಸರ್ವಿಸು ಮನೆ ಹತ್ರನೇ ಬಂದು ಮಾಡೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆ ಥರ ಇದು ಮೇಯ್ನು.